ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ನಿಮ್ಮ ಚಾನಲ್. ನಾನು ಈಗಿನ ಎದ್ದು ರೂಮ್ ಬಾಗಿಲು ತೆಗೆದು ಹೊರಗಡೆ ಬಂದೀನಿ. ನೋಡಿರಿ ಎಷ್ಟು ಪೀಸ್ಫುಲ್ ಮಾರ್ನಿಂಗ್ ಐತಿ. ಈ ಸಮ್ಮರ್ ಮಾರ್ನಿಂಗ್ಸ್ ಎಲ್ಲ ಆಲ್ಮೋಸ್ಟು ಭಾಳ ಪೀಸ್ಫುಲ್ ಅನ್ನಿಸ್ತವೆ. ಪಕ್ಷಿಗಳೆಲ್ಲ ನಾನಲ್ಲಿ ಒಂದೊಂದು ಸಲ ಬಂದಾಗೆಲ್ಲ ಕೋಗಿಲೆ ಕೂಗ್ತಿರ್ತೈತಿ. ಈಗೂ ನೋಡಿರಿ ಪಕ್ಷಿಗಳು ಚಿಲಿಪಿಲಿ ಕೇಳ್ತೈತಿ. ಅವು ಒಂಥರ ಹೆಂಗೆ ಕೂಗ್ತಾವಂದ್ರೆ ಒಂದು ತಪ್ಪನ ಒಂದು ಜುಗಲ್ಬಂದಿ ಕಟ್ಟಿದಂಗೆ ಕೂಗ್ತಿರ್ತಾವೆ. ಇಲ್ಲಿ ನೋಡಿರಿ ಫುಲ್ಲು ಸೀತಾಫಲ ಗಿಡ, ಎಲ್ಲ ಗಿಡ ಚಿಗುರಿ ಈ ಏಪ್ರಿಲ್ ಮತ್ತು ಜೂನ್ ಮಂತ್ ಟ್ರಾನ್ಸಿಷನ್ ಪೀರಿಯಡ್ ಏನಿರ್ತೈತಿ ಭಾಳ ಮಾರ್ನಿಂಗ್ಸ್ ಎಲ್ಲ ಭಾಳ ಪೀಸ್ಫುಲ್ ಇರ್ತಾವೆ. ಮತ್ತು ಈವ್ನಿಂಗ್ಸ್ ಅಷ್ಟೇ ಫುಲ್ ಗಾಳಿ ಬಿಟ್ಟಿರ್ತೈತಿ. ಮಧ್ಯಾಹ್ನ ಫುಲ್ ಶೆಕೆಯೊಳಗೆ ಬಿಸಿಲೊಳಗೆ ದಣ್ದಿರ್ತೀವಿ. ಮತ್ತು ಸಾಯಂಕಾಲ ಅಷ್ಟೊತ್ತಿಗೆ ವೆದರ್ ಮತ್ತು ಪೀಸ್ಫುಲ್ಲಾಗಿ ಕನ್ವರ್ಟ್ ಆಗಿಬಿಡ್ತೈತಿ. ಎಲ್ಲ ಗಿಡಗಳ ಹಣ್ಣು ಬಿಡೋಕೆ ಸ್ಟಾರ್ಟ್ ಮಾಡಿರ್ತಾವೆ. ಈ ಸೀತಾಫಲ ಗಿಡ ಇದ್ದು ಹಣ್ಣು ಬಿಟ್ಟೈತಿ. ಇದು ನಿಂಬೆ ಗಿಡ ನೋಡ್ರಿ, ಇಲ್ಲಿ ನಿಂಬೆ ಹಣ್ಣು ಆಗ್ಯಾವು. ಮತ್ತು ನನ್ನ ಫೇವ್ರೇಟ್ ಹಸ್ಕಿ ಒಳಗೆ ದುಂಡು ಮಲ್ಲಿಗೆನೂ ಬಿಡೋಕೆ ಸ್ಟಾರ್ಟ್ ಮಾಡ್ಯಾವ್ರಿ. ಸ್ಟಾರ್ಟ್ ಅಂದ್ರೆ ನಾನು ಭಾಳ ದಿನ ಆಯ್ತು ಅಲ್ಲೇ ಸ್ಟಾರ್ಟ್ ಆಗಿ. ನಂಗೆ ದುಂಡು ಮಲ್ಲಿಗೆ ಅಂದ್ರೆ ಭಾಳ ಇಷ್ಟ. ದುಂಡು ಮಲ್ಲಿಗೆ ಅಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇರೋಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಪಂಚಪ್ರಾಣ. ಎಲ್ಲರ ಒಬ್ಬರು ಅದ್ರ ಸ್ಮೆಲ್ಲಿಗೆ ಅಲರ್ಜಿಟಿಕ್ ಇರ್ತಾರೆ. ಬಟ್ ನಮಗೆ ಆ ಸ್ಮೆಲ್ಲಿಗೋಸ್ಕರನೇ ದುಂಡು ಮಲ್ಲಿಗೆ ಹೂವು ಇಷ್ಟ ಆಗ್ತೈತಿ. ಇಲ್ಲಿ ನೋಡ್ರಿ ಸೀತಾಫಲ ಎಲ್ಲ ಹಣ್ಣಾಗಕತ್ತಾವು. ಇದು ನೇರಳೆ ಗಿಡ. ಇಲ್ಲಿ ಇನ್ನು ಸ್ವಲ್ಪ ನಮ್ಮದು ಕೋತಿ ಕಾಟ ಇರೋದ್ರಿಂದ ನೀರ್ಲಣ್ಣು ಮತ್ತು ತೆಂಗಿನಕಾಯಿಗಳು ಅಷ್ಟು ಸಿಗಂಗಿಲ್ಲ ನಮಗೆ. ಯಾಕಂದ್ರೆ ಅವು ಬಂದರೆ ಎಲ್ಲ ಹಾಳು ಮಾಡಿ ಹೋಗ್ತಾವೆ. ನಾವು ಅಷ್ಟೊಂದು ಕಾಯಕ್ಕೆ ಹೋಗಂಗಿಲ್ಲ ಅವನ್ನ. ಮಾರ್ನಿಂಗ್ ಅಂತೂ ಫುಲ್ ಪೀಸ್ಫುಲ್ಲಾಗಿ ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಭೇಟಿ ನಮ್ಮ ಈ ಸಣ್ಣ ಕಿಚನ್ ಗಾರ್ಡನ್ ಟೈಪ್ ಮಾಡ್ಕೊಂಡಿವಿ. ಇಲ್ಲಿ ಏನೇನು ಐತಿ ಅಂತ ನಮ್ಮ ಗಾರ್ಡನ್ ಟೂರು ಮತ್ತೊಂದು ಬ್ಲಾಗ್ ಒಳಗೆ ನಿಮಗೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಈಗ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ಇಲ್ಲಿ ಕ್ಯೂರಿಂಗ್ ಮಾಡಾಕತ್ತೀನಿ. ಕ್ಯೂರಿಂಗ್ ಮಾಡೋಕೆ ನೀರನ್ನ ಡೈರೆಕ್ಟ್ ನಳ ಬಂದಾವ ಅಂತ ಅಂದಿದ್ದಕ್ಕೆ ಕ್ಯೂರಿಂಗ್ ಮಾಡಕತ್ತೀನಿ. ಬಟ್ ನಾವು ನಳದಿಂದ ಡೈರೆಕ್ಟ್ ನೀರು ಇರ್ಸಂಗಿಲ್ಲ. ಫಸ್ಟು ಸಿಂಟೆಕ್ಸಿಗೆ ಸ್ಟಾಪ್ ಮಾಡಿಕೊಂಡು ಆಮೇಲೆ ನೀರು ಮೇಲೆ ಇರಿಸ್ಕೊತೀವಿ. ಯಾಕಂದ್ರೆ ನಳದ ನೀರು ಸ್ವಲ್ಪ ಸಣ್ಣ ಇರ್ತಾವೆ ರೀ, ಅವು ಡೈರೆಕ್ಟ್ ಮೋಟ್ರಕ್ಕೆ ಇರೋಂಗಿಲ್ಲ. ಕಾಲು ನೋವು ಅಂತಂದು ಕ್ಯೂರಿಂಗ್ ಮಾಡೋಕೆ ಹೋಗ್ಲಿಲ್ಲ ರೀ, ಅವರು ಡ್ಯೂಟಿಗೂ ಹೊಂಟಾರ. ಹಂಗಂತೇಳಿ ನಾನು ಕ್ಯೂರಿಂಗ್ ಮಾಡಿ ಬಂದೆ. ಮ್ಯಾಲೆ ಹೋಗಿದ್ನೆಲ್ಲ ಅಲ್ಲಿ ಮಸ್ತ್ ಕ್ಲೈಮೇಟ್ ಇವತ್ತು ಯಾಕೋ ಇನ್ನೂ ಬಿಸಿಲೇ ಬಿದ್ದಿಲ್ಲ. ಹಾಗಾಗಿ ಬಿಸಿಲು ಬಿದ್ದಿಲ್ಲ ಅಂತಂದು ನಾನು ಮೇಲೆ ಓದ್ಕೊಳಕ್ಕೆ ಹೊಂಟೀನಿ. ನೋಡಿರಿ ಕ್ಯೂರಿಂಗ್ ಎಲ್ಲ ಮಾಡಿ ಈಗ ಒಂದು ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಸ್ವಲ್ಪ ಬಿಸಿಲಾಗೋಷ್ಟವರೆಗೂ ಓದ್ಕೊತೀನಿ. ಆಮೇಲೆ ಮತ್ತೆ ಕೆಳಗೆ ಹೋಗ್ತೀನಿ. ಇಲ್ಲಿ ಎಲ್ಲ ಮಣ್ಣೆ ಐತೆ ನೋಡ್ರಿ. ಇದನ್ನು ತೆಗಿಸಿ RCC ಹಾಕಿಸ್ಬೇಕಂದ್ವಿ. ಬಟ್ ಅದಕ್ಕೋ ಪ್ಲ್ಯಾನ್ ಆಮೇಲೆ ಚೇಂಜ್ ಆಯ್ತು. ಚೇಂಜ್ ಆಗಿ ಇದನ್ನು ಹಂಗೆ ಬಿಡಾಕತ್ತೀವಿ. ಅದನ್ನಷ್ಟೇ RCC ಮಾಡ್ಕೊಂಡು ಅಲ್ಲೊಂದು ರೂಮ್ ಕಟ್ಸ್ಕೊಳಕತ್ತೀವಿ. ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ. ಇಲ್ಲಿ ಕುಂತು ಓದಿದ್ರೆ ಒಂದೆರಡು ತಾಸು ಎದ್ದೇಳಂಗೆ ಇಲ್ಲ ನಾವು, ಅಷ್ಟು ಚಂದ ಐತಿ ನೋಡ್ರಿ. ಎಷ್ಟು ಫುಲ್ಲು ಗ್ರೀನರಿ. ಬರ್ರಿ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓದ್ಕೊಂಡಾದ್ಮೇಲೆ ಮತ್ತೆ ಭೇಟಿ ಹಾಕೀನಿ. ಒಂದು ಸ್ವಲ್ಪ ಓದ್ಕೊಂಡು ಕೋತಿ ಬಂದುಬಿಟ್ಟು ರೀ. ನನಗೆ ಕೋತಿ ಅಂದ್ರೆ ಹೆದರಿಕೆ, ಅದಕ್ಕೆ ಕೆಳಗೆ ಬಂದೆ. ಈಗ ಬಂದು ಒಂದು ಸ್ವಲ್ಪ ಹಸು ಆಗೈತಿ, ಅದಕ್ಕೆ ಹಣ್ಣು ತಿನ್ನಾಕತ್ತೀನಿ. ಇಲ್ಲಿ ಹಣ್ಣು ನೋಡ್ರಿ, ನಾವು ಇಲ್ಲಿ ತೋಟನೇ ಅದಾವು, ಅವರೆಲ್ಲ ತಂದು ಮನೆಗೆ ಕೊಡಕತ್ತಾರ. ಒಂಚೂರು ಕಾಯಿ ಮೇಲಿದ್ದು ಹಾಗಾಗಿ ಅವನ್ನೆಲ್ಲ ಹಣ್ಣಿಗಿಟ್ಟಿವಿ. ಫುಲ್ ಇದ್ರ ಕೆಳಗೆಲ್ಲ ಹಣ್ಣು ಅದಾವು. ಈ ಬಾಕ್ಸ್ನಾಗೂ ಫುಲ್ ಹಣ್ಣು ಅದಾವು. ಅವನ್ನ ನೆಲ್ಲುಲ್ಲ ಹಾಕಿ ಹಣ್ಣು ಮಾಡೋಕ್ಕಿಟ್ಟಿವಿ. ಮಂಗಳೂರು ಸೈಡ್ ಸಿಗ್ತಾವಂತ ನೋಡ್ರಿ. ಮಂಗಳೂರವ್ರು ಯಾರು ಇದ್ರೆ ಹೇಳ್ರಿ. ಆ ಸೈಡಿನ ಹಣ್ಣು ಅಂತ ಹೇಳಿ ಬಂದು ಕೊಟ್ಟೋಗ್ಯಾರ ನಮ್ಮ ಪರಿಚಯದವರೊಬ್ಬರು. ಅವರಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಅವಾಗ ಅಲ್ಲಿಂದ ಒಂದು ಗಿಡ ತೊಗೊಂಬಂದು ಹಚ್ಚೀವಿ ಅಂತ ಹೇಳ್ಯಾರ. ಮಸ್ತ್ ಭಾಳ ಸ್ವೀಟ್ ಅದಾವ್ರಿ ಇವು.
ಒಟ್ಟು ಹುಳಿನೇ ಇಲ್ಲ. ನಮ್ಮ ಮಮ್ಮಿ ರೊಟ್ಟಿ ಮಾಡಿದ್ರಿ, ಒಂದಿಷ್ಟು ಚಪಾತಿ ಹಿಟ್ಟು ಉಳಿಸಿದ್ರು, ಚಪಾತಿ ಮಾಡ್ತೀನಿ ಈಗ ಒಂದೆರಡು. ಇಷ್ಟೇ ಐತೆ ಹಿಟ್ಟು. ನಾನು ಯೂಶ್ವಲಿ ಕುಕ್ ಮಾಡೋಂಗಿಲ್ಲ, ಯಾವಾಗಾದರೂ ಈಗ ಸ್ವಲ್ಪ ಹಾಲಿಡೇಸ್ ಅದಾವ ನನಗೂ, ಹಾಗಾಗಿ ಅವಾಗವಾಗ ಕುಕ್ ಮಾಡ್ತಿರ್ತೀನಿ. ಇಲ್ಲ ಏನರು ಭಾಳ ಸ್ಪೆಷಲ್ ನನಗೆ ತಿನ್ಬೇಕನ್ಸಿದ್ರೆ ಮಾಡ್ಕೊಂಡಿರ್ತೀನಿ ನನಗೆ. ಮನೆಗೆ ಏನರ ಸ್ಪೆಷಲ್ ಮಾಡೋದಿತ್ತಂದ್ರೆ ನಾನು ಮಾಡಬೇಕು, ಯಾಕಂದ್ರೆ ನಾನು ಭಾಳ ಇನಿಷಿಯೇಟಿವ್ ತೊಗೊಂಡು ಮಾಡೋದು. ಡೈಲಿ ಅಡುಗೆ ಎಲ್ಲ ಆಲ್ಮೋಸ್ಟ್ ನಾವು ಒಟ್ಟು ಮಾಡೋಂಗಿಲ್ಲ, ನಮ್ಮ ಮಮ್ಮಿನೇ ಮಾಡಿರ್ತಾರೆ ನನಗೆ. ಬಟ್ ನನಗೆ ಹಾಗಾಗಿ ಕಂಪಲ್ಸರಿ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ, ಒಟ್ಟು ನಂಗೆ ಅಡುಗೆ ಮಾಡೋಕೆ ಇಷ್ಟ ಆಗ್ತೈತಿ. ಭಾಳ ಜನ ಹೆಣ್ಮಕ್ಳು ಹೇಟ್ ಮಾಡ್ತಾರೆ ಅಡುಗೆ ಮಾಡೋಕೆ. ಅದು ಮೇ ಬಿ ಅವರು ದಿನ ಮಾಡಿ 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 ಅವ್ರಿಗೆ ಹಂಗೆ ಅನ್ನಿಸ್ತಿರ್ಬೋದು. ನಾನು ಯಾವಾಗಾರ ಒಂದು ಸಲ ಕುಕ್ ಮಾಡೋದ್ರಿಂದ ನಂಗೆ ಅಡುಗೆ ಮಾಡೋಕ್ಕೇನು ಬೇಜಾರಿಲ್ಲ. ನನಗೆ ಭಾಳ ಇಷ್ಟ ಆಗ್ತೈತಿ ಏನಾರ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡೋದು ಅದೆಲ್ಲ. ಗೈಸ್, ನಾ ಈಗ ಚಪಾತಿ ಮಾಡಿ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡ್ಕೋಬೇಕಂತಂದು ಮಧ್ಯಾಹ್ನಕ್ಕೆ, ಯಾಕಂದ್ರೆ ನಾನು ಈಗ ಹಣ್ಣು ತಿನ್ನಲ್ರಿ, ಮಾನಣ್ಣು ಭಾಳ ದೊಡ್ಡ ಇದ್ದು 2 ಹಣ್ಣು ತಿಂದೆ, ಮತ್ತು ನಂಗೆ ಮ್ಯಾಲೇನೂ ತಿನ್ಬೇಕಂತನೇ ಅನ್ಸಕತ್ತಿಲ್ಲ. ಹಾಗಾಗಿ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡ್ಕೋಬೇಕಂತ. ನನಗೆ ಸಾರು ಅಷ್ಟೊಂದು ಇಷ್ಟ ಆಗಲ್ಲ, ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಈ ಥರನೇ ಇಷ್ಟ ಆಗ್ತಾವೆ. ಹಾಗಾಗಿ ಚಿತ್ರಾನ್ನ ಮಾಡ್ಕೋಬೇಕಂತಂದು ಇವತ್ತು ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿಕೊಂಡು ಚಿತ್ರಾನ್ನ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಇವತ್ತು ನಮ್ಮ ಮನೆಯಾಗ ಹಿಟ್ಟಿನ ಪಲ್ಯ ಮಾಡಿದ್ರು ನಮ್ಮ ಮಮ್ಮಿ. ರೊಟ್ಟಿ, ಹಿಟ್ಟಿನ ಪಲ್ಯ, ಮೆಣಸಿನ್ಕಾಯಿ ಹುರಿದಿದ್ದು ಹಾಕ್ಕೊಂಡು ತಿನ್ನಾಕತ್ತೀನಿ ರೀ. ರೊಟ್ಟಿ ತಿಂದು ಮ್ಯಾಲೆ ಒಂದಿಷ್ಟು ಇವತ್ತು ರೈಸ್ ಮಾಡಿರಲಿಲ್ಲ ರೀ, ಅದ್ರ ಬದಲಿ ನಮ್ಮ ಮಮ್ಮಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಜೋಳದ ಸಂಗಟಿ ಮಾಡ್ಯಾರ. ಅದ್ರೊಳಗೆ ಮಜ್ಜಿಗೆ ಸಾರು ಮಾಡ್ಯಾರ. ಮಜ್ಜಿಗೆ ಸಾರು, ಜೋಳದ ಸಂಗಟಿ ಊಟ ಮಾಡತ್ತೀನಿ. ಸಂಗಟಿ ಮಾಡೋ ಮುಂದೆ ನಂಗೆ ಗೊತ್ತಿದ್ರೆ ವಿಡಿಯೋ ಮಾಡ್ತಿದ್ದೆ ನೋಡ್ರಿ, ಯಾಕಂದ್ರೆ ಈಗೀಗ ಎಲ್ಲರಿಗೂ ಡಯಾಬಿಟಿಸು, BP, ಶುಗರು ಅಂತ ಹೆಚ್ಚಾಗತ್ಲೆ ವಾಪಸ್ ಮತ್ತು ಹಳೆ ಕಾಲದ ಸಂಗಟಿಗಳು ವಾಪಸ್ ಬಂದವು. ಅದಕ್ಕೆ ಮಾಡ್ಕೊಳ್ಳೋರಿದ್ರೆ ಹೆಲ್ಪ್ ಆಕಿತ್ತು. ಮತ್ತೊಮ್ಮೆ ಯಾವಾಗಾರ ಮಾಡೋಕೆ ಹೇಳಿ ವಿಡಿಯೋ ಮಾಡ್ತೀನಿ ನೋಡ್ರಿ ಗೈಸ್. ನಾನು ಹೇಳಿದ್ನೆಲ್ಲ, ಕೋತಿ ಬಂದಂದ್ರೆ ಗಿಡದಾಗ ಒಂದು ಕಾಯಿ ಬಿಡಂಗಿಲ್ಲ ಅಂತ ಹೇಳಿ ಇಷ್ಟಿಷ್ಟು ಇರತ್ಲೆನ ಹರಿದು ಒಕ್ಕಟ್ಬಿಡ್ತಾವೆ. ನಾವು ಓಡಿಸಿ ಸಾಕಾಗಿ ಏನಾರ ಆಗಿ ಬಿಡತ್ತಾಗಂತ ನಾವಾರ ತಿನ್ಲಂತ ಕೈ ಬಿಟ್ಬಿಟ್ಟೀವಿ. ನಿಮಗೂ ಎಲ್ಲ ಗಿಡ ನೋಡ್ರಿ, ಎಲ್ಲ ಗಿಡನೂ ಖಾಲಿ. ನಮಗೆ ನೋಡಿರಿ ಎಳ್ನೀರು ಅಂದ್ರೆ ಭಾಳ ಇಷ್ಟ. ಒಂದು ಎಳ್ನೀರು ಸಿಗಂಗಿಲ್ಲ ರೀ. ನಾವು ಯಾರೂ ಮನ್ಯಾಗ ಇರಂಗಿಲ್ಲ, ಎಲ್ಲರೂ ಡ್ಯೂಟಿಗೆ ಹೋಗ್ಬಿಡ್ತೀವಿ. ಹಾಗಾಗಿ ಒಂದು ಎಳ್ನೀರು ಸಿಗಂಗಿಲ್ಲ ನಮಗೆ. ನಿಮಗೇನಾರ ಕೋತಿ ಕಡೆಯಿಂದ ಕಾಪಾಡೋಕ್ಕೆ ಏನಾರ ಐಡಿಯಾಸ್ ಇದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ, ಇಲ್ಲಿ ಎಲ್ಲ ಅಲ್ಲಿ ಎಲ್ಲ ಹರಿದು ಒಕ್ಕಟ್ಬಿಟ್ಟವು. ಕೆಲವೊಬ್ರು ಅದು ಟಿಮ್ಮಿಟ್ಟನ್ನು ಪುಡಿ ಇರುತ್ತಲ್ಲ, ಅದನ್ನು ಕಟ್ರಿ ಏನೂ ಮಾಡಲ್ಲ ಅಂತಾರೆ. ನೋಡ್ಬೇಕ್ರಿ. ನಾವು ಜಗ್ಗಷ್ಟು ಗಿಡ ತಂದು ಹಚ್ಚಿದ್ವಿ, ಬಟ್ ಎಲ್ಲ ಹಾಳಾಗ್ಯವು. ಪುಣ್ಯಕ್ಕೆ ನಿಂಬೆಕಾಯಿ ಒಂದು ಅದನ್ನು ಹರಿತಾವು, ಏನೂ ಇರಲಿಲ್ಲ ಅಂದ್ರೆ. ಬಟ್ ರೇರ್ ಅಷ್ಟು ಟಚ್ ಮಾಡೋಂಗಿಲ್ಲ ಈ ನಿಂಬೆ ಗಿಡನ, ಹಾಗಾಗಿ ನಿಂಬೆ ಹಣ್ಣು ಒಂದು ಸಿಗ್ತಾವೆ. ಸೀತಾಫಲ ಒಂದು ಏನೂ ಮಾಡೋಂಗಿಲ್ಲ, ಅವು ಒಂದಿಷ್ಟು ಸಿಗ್ತಾವೆ. ಬಿಟ್ಟರೆ ರೋಸು ಅದು ಇದು ಎಲ್ಲ ಥರ ಪ್ಲಾಂಟ್ಸ್ ತಂದು ಹಾಕ್ತೀವಿ. ಅವು ಕೋತಿ ಎಲ್ಲ ಬಂದು ಹಾಳು ಮಾಡಿ ಹೋಗಿಬಿಡ್ತಾವೆ. ಆಲ್ಮೋಸ್ಟ್ ಕತ್ಲಾಗಕ್ಕೆ ಬಂದೈತಿ. ನಾನು ಸಾಯಂಕಾಲ ಮೇಲೆ ಬಂದಿದ್ದೆ, ಹಂಗೆ ವಾಕಿಂಗ್ ಮಾಡಿದ್ರೆ ಅದು ಫ್ರೆಶ್ ಏರ್ ಸಿಗುತ್ತಾ ಅಂತ ಹೇಳಿ ವಾಕಿಂಗ್ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ
ಈಗ ಕೆಳಗೆ ಹೋಗ್ತೀನಿ ರೀ. ಕೆಳಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟ. ನನ್ನ ವಿಡಿಯೋ ಎಲ್ಲ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ, ಸಪೋರ್ಟ್ ಮಾಡಿರಿ. ಅಂದರೆ ನಮಗೂ ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೆ ಇನ್ನೂ ಮೋಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.